ಅಂದರೆ ಇವಾಗ ಹೋಗಿರ್ತೀರ ಸರ್, ಒಂದು ಹೋಗಿ ಬಂದಾಗ ನನಗೆ ಒಂದು ಅಸಮಾಧಾನ ಇದೆಯಾ, ಓಕೆ ಬಂದದ್ದು ಓಕೆನಪ್ಪ ಅಂತ ಆ ಥರ ಇದೆಯಾ, ಇಲ್ವ ನಾನು ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕು ಆ ಥರ ನಿಮ್ಮಲ್ಲಿ ಏನಾದ್ರು ಅಸಮಾಧಾನ ಇದೆಯಾ ಅಂತ? ಆಬ್ವಿಯಸ್ಲಿ ಇನ್ನೊಂದಷ್ಟು ದಿನ ಇರಬೇಕಾಗಿತ್ತು ಅನ್ನೋ ಒಂದು ಆಸೆ ಇತ್ತು. ಐ ಥಿಂಕ್ ಫಿನಾಲೇನೇ ನಾನು ಏಮ್ ಆಗಿತ್ತು. ಆ್ಯಂಡ್ ಅದೇ ನಿಟ್ಟಿನಲ್ಲೇ ಇದ್ದೆ ನಾನು. ಯಾಕಂದರೆ ಮನೆಯವ್ರು ಯಾರೇ ಬಾಯಲ್ಲಿದ್ದರೂ ಫಿನಾಲೆ ಕಂಟೆಸ್ಟೆಂಟ್ ಅಂತಲೇ ಮನೆಯವ್ರು ಹೇಳ್ತಾ ಇದ್ರು ಒಳಗಿದ್ದಾಗ. ಹೌದು, ನಾಮಿನೇಷನ್ಸ್ ಅಂತ ಬಂದಾಗ ಹೆಸರು ತೊಗೊಂಡು ನಾಮಿನೇಟ್ ಮಾಡಲೇಬೇಕಾಗ್ತಿತ್ತು. ಅದನ್ನೆಲ್ಲ ಹೊರತುಪಡಿಸಿ ಮನೆಯವರೆಲ್ರಿಗೂ ನಾನು ಫಿನಾಲೆಲ್ಲೇ ಇರ್ತೀನಿ ಅಂತ ಇತ್ತು. ಆ್ಯಂಡ್ ಹೊರಗಡೆ ಬಂದಮೇಲೆ ನೋಡಿದಾಗಲೂ ಜನರಿಗೂ ತುಂಬ ಬೇಜಾರಾಗಿತ್ತು, ಫಿನಾಲೆವರೆಗೂ ಇರುವಂಥ ಕಂಟೆಸ್ಟೆಂಟ್ ಇಸ್ಪೇಕ್ ಬಂದ್ಬಿಟ್ರು ಅನ್ನೋದು. ಸೊ ಇದೆಲ್ಲ ಬೇಜಾರಂತೂ ಇದೆ. ಬಟ್ ಇದೊಂದು ಎಂಡ್ ಆಫ್ ದಿ ಡೇ ಒಂದು ಆಟ ಅಲ್ವಾ, ಯಾರಾದರೂ ಒಬ್ರು ಹೊರಗಡೆ ಬರಲೇಬೇಕು. ಸೊ ಇಟ್ಸ್ ಓಕೆ ಅಂತ ಅನಿಸ್ತು. ನಾವೆಲ್ಲ ಅಂದ್ಕೊಂಡಿದ್ರೆ ಶಿಶಿರವರು ಇನ್ನೂ ಇರಬೇಕಾಗಿತ್ತು ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ನೀವು ಹೋದಾಗ ಒಂದು ವೀಕ್ ಜೈಲಲ್ಲಿ ಅಥವಾ ಈ ಕಡೆ ಮನೆಯಲ್ಲಿ ನರಕ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ಅಲ್ಲೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಿದ್ರು ಶಿಶಿರವರು. ಆ ನಂತರ ಬರ್ತಾ ಬರ್ತಾ ಫುಲ್ ಡೌನ್ ಆಗೋದ್ರು. ಯಾಕೆ, ಏನು ರೀಸನ್ನು ಅಂತ? ಇಲ್ಲ, ನಾನು ಆ್ಯಕ್ಟಿವ್ನೆಸ್ ಡೌನ್ ಆಯಿತು ಅನ್ನೋದಕ್ಕಿಂತ ಅಲ್ಲಿ ಕಾನ್ಸೆಪ್ಟ್ ಇದ್ದಿದ್ದೇ ಆ ಥರ. ನಾವು ಆ ಥರ ಬಿಹೇವ್ ಮಾಡಲೇಬೇಕಾಗಿತ್ತು. ಅಲ್ಲಿ ನಮಗೆ ಅಲ್ಲಿನ ಹಠ ಏನಪ್ಪ ಅಂದರೆ ಸ್ವರ್ಗಕ್ಕೆ ಹೇಗಾದರೂ ಮಾಡಿ ಹೋಗಲೇಬೇಕು. ಸೊ ಆ ಹಠದಲ್ಲಿ ಆ 2 ವಾರ ಆಟ ಆಡಿದ್ವಿ ನಾವು. ಅದಾದಮೇಲೆ ಮನೆಯವರೆಲ್ಲ ಒಂದಾದಾಗ ಒಬ್ಬ ನಾರ್ಮಲ್ ಕಂಟೆಸ್ಟೆಂಟ್ ಯಾವ ಥರ ಆಟ ಆಡಬೇಕು, ಎಲ್ಲಿ ಬೇಕೋ ಅಲ್ಲಿ ಮಾತಾಡೋವಂಥ ವ್ಯಕ್ತಿತ್ವ ನಂದು. ಎಲ್ಲ ಕಡೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡೋವಂಥ ವ್ಯಕ್ತಿ ನಾನಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಒಂಚೂರು ಅದು ಕಡಿಮೆ, ಮೊದಲನೇ ವಾರಕ್ಕೆ 2ನೇ ವಾರ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಅಂತ ಅನಿಸಿದ್ದಿರ್ಬೋದು. ಬಟ್ ನೀವು ನೋಡ್ತಾ ಇದ್ದಿದ್ದು ಒಂದು 60 ನಿಮಿಷದ ಎಪಿಸೋಡ್ ಆಗಿರುತ್ತೆ. ಬಟ್ ನಾವಲ್ಲಿ 24 ಗಂಟೆ ಕಾಲ ಕಳೆದಿರ್ತೀವಿ. ನಾವು ಏನೇನು ಮಾಡ್ತಿರ್ತೀವಿ ಅನ್ನೋದು ನಮಗೆ 200% ಅರಿವಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ತುಂಬ ಚೆನ್ನಾಗೇ ಇದ್ದೆ ಅಲ್ಲಿ. ಬಟ್ ಜನಕ್ಕೆ ಏನು ಕಂಡಿದೆ ಅನ್ನೋದು ಗೊಂದಲ ಅಷ್ಟೇ. ಅಕಸ್ಮಾತ್ ನೀವು ಲಾಸ್ಟ್ ವೀಕ್ ಹೊರಗಡೆ ಬಂದಿರಲಿಲ್ಲ ಅಂದಿದ್ರೆ ನಿಮ್ಮ ಪ್ಲೇಸಲ್ಲಿ ಯಾರು ಬರ್ಬೋದಾಗಿತ್ತು? ನೀವು ಹೊರಗಡೆ ಇದ್ದರೆ ಯಾರು ಬರ್ಬೋದಾಗಿತ್ತು, ಯಾರು ಬರಬೇಕಾಗಿತ್ತು ಅಂತ? ಯಾರು ಬರಬೇಕಾಗಿತ್ತು ಅನ್ನೋದು ಗೊತ್ತಿಲ್ಲ, ಯಾರು ಬರ್ಬೋದಾಗಿತ್ತು ಅನ್ನೋದು ನನ್ನ ಕಡಾಖಂಡಿತವಾಗಿ ಹೇಳಲಾರೆ. ಯಾಕೆಂದರೆ ಅವತ್ತಿನ ದಿನ ವೀಕೆಂಡ್ ಎಪಿಸೋಡಲ್ಲಿ ನಾವು ಅಷ್ಟು ಜನ ಸೋಫಾ ಮೇಲೆ ಕೂತಾಗ ಯಾರ್ಯಾರು ನಾಮಿನೇಟ್ ಆಗಿದ್ದೀವಿ ಅಂತ ಒಂದ್ಸತಿ ನೋಡ್ಕೊಂಡ್ವಿ. ಪ್ರತಿಯೊಬ್ಬರು ಮಾತಾಡ್ಕೊಂಡಿದ್ದಾರೆ, ನಾಮಿನೇಟ್ ಆಗದೇ ಇರೋರು ಮಾತಾಡ್ಕೊಂಡಿದ್ದಾರೆ. ಯಾಕಂದರೆ ಅಣ್ಣ ಯೂಶಲಿ ಕೇಳ್ತಾರೆ ನಿಮ್ಮ ಪ್ರಕಾರ ಯಾರು ಹೋಗಬಹುದು, ಯಾರು ಇರಬೇಕು ಅಂತ ಯೂಶಲಿ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಎಲ್ಲರೂ ಮಾತಾಡ್ಕೊಂಡಿದ್ದು ನಮ್ಗೆ ಆ ಥರ ಕ್ವೆಶ್ಚನ್ಸ್ ಕೇಳಿದಾಗ ಯಾರು ಹೆಸರು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಬಿಕಾಸ್ 8 ಜನ ಇಸ್ ಅ ವೆರಿ ಟಫ್ ಕಾಲ್. ಸೊ ನಮಗೆ ಪ್ರತಿಯೊಬ್ಬರು ಈ ವಾರ ಒಂದೊಂದು ರೀತಿಯಾದಂಥ ಆಟನ ತೋರಿಸಿದ್ದಾರೆ. ಸೊ ಯಾರನ್ನ ಕಳಿಸ್ಬೇಕು ಅಂತ ಕೇಳಿದಾಗ ಹೇಳೋದು ತುಂಬ ಕಷ್ಟ ಆಗೋಗುತ್ತೆ ಅಂತ ಮಾತಾಡ್ಕೊಂಡಿದ್ದೆ. ಸೊ ನನಗೂ ಅದೇ ಇದೆ ತಲೆಯಲ್ಲಿ. ನಾನಲ್ಲಿ ಧನು ಹೆಸರು ಹೇಳಿರ್ಬೋದು. ಲಾಸ್ಟಲ್ಲಿ ಅನ್ನ ಕೇಳಿದಾಗ ಧನು ಹೋಗಬಹುದು ಅಂತ ಹೇಳಿರ್ಬೋದು. ಬಟ್ ನನಗೂ ಧನು ಇರಬೇಕಾಗಿತ್ತು ಅಂತಲೇ ಇತ್ತು. ಬಿಕಾಸ್ ಅವ್ರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ರು ಆ ವಾರ ರಜತ್ ಜೊತೆ ಆಗಿದ್ದ ಇನ್ಸಿಡೆಂಟ್ಸಲ್ಲಿ. ತುಂಬ ಟಫ್ ಇತ್ತು. ನನಗೆ ಗೊತ್ತಿಲ್ಲ ಯಾರು ಹೋಗ್ಬೋದಾಗಿತ್ತು ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.